ಗೀತಾ, ಹೋಗೋಣವಾ ಹೊತ್ತಿಗೆ ಪೂಜೆ ಮಾಡ್ಕೊಂಬರೋದಕ್ಕೆ? ಲೇಟ್ ಆಯಿತು ಅಲ್ವಾ ಇವತ್ತು ಸ್ವಲ್ಪ. ಮುಂದಿನ ವಾರದಿಂದ ಇನ್ನೂ ಬೇಗ ಹೋಗಬೇಕು ನೋಡು. ಇಷ್ಟು ಸ್ವಲ್ಪ ಲೇಟ್ ಬೇಡ, ಇನ್ನೂ ಬೇಗನೆ ಹೋಗೋಣ. ಬೇಗ ಎದ್ಬಿಟ್ಟು ಇನ್ನೂ ಕತ್ಲಿದ್ದಂಗೆ ಹೋಗಬೇಕು ಅಲ್ವಾ? ಮುಕ್ಕಣಕ್ಕ, ಇನ್ನೊಂದು ಸ್ವಲ್ಪ ಬೇಗನೆ ಹೋಗೋಣ ಮುಂದಿನ ವಾರದಿಂದ. ಈ ವಾರ ಸ್ವಲ್ಪ ಲೇಟ್ ಆಯಿತು. ಅಕ್ಕ, ನಾನು ಲಾಸ್ಟ್ ವಾರ ಹೊಡ್ಕೊಂಡು ಬರೋಣ ತೆಂಗಿನಕಾಯಿ ಅಂದ್ಕೊಂಡಿದ್ದೀನಿ. ಈ ವಾರ ಸುಮ್ಮನೆ ಕೈ ಮುಕ್ಕೊಂಡು ಬರ್ತೀನಿ. ಲಾಸ್ಟ್ ವಾರ ತೆಂಗಿನಕಾಯಿ ಹೊಡ್ಕೊಂಡು ಬರೋಣ ಅಂತ ಇದ್ದೀನಿ. ಸರಿ ಗೀತಾ, ಏನಿದ್ರೆ ಅದು ತಗೋ ಗೀತಾ. ದೇವ್ರೇನೋ ಇದೇ ಬೇಕು ಅದೇ ಬೇಕು ಅಂತ ಹೇಳೋದಿಲ್ಲ ನೋಡು. ಭಕ್ತಿ ಒಂದಿದ್ರೆ ಸಾಕು. ಭಕ್ತಿಯಿಂದ ಪೂಜಿಸಿದ್ರೆ ಅಷ್ಟೇ ಸಾಕು ದೇವ್ರಿಗೆ. ಹೌದು ಕಣಕ್ಕ, ಭಕ್ತಿಯಿಂದ ಬೇಡ್ಕೋಬೇಕು ದೇವ್ರನ್ನ, ಆವಾಗಲೇ ನೋಡು ಒಲಿಯೋದು ದೇವರು. ಮನೆಯಲ್ಲಿ ಇತ್ತು ತೆಂಗಿನಕಾಯಿ, ಅದಕ್ಕೆ ತಗೊಂಡಿದ್ದೀನಿ. ಫಸ್ಟ್ ವಾರನೇ ತೆಂಗಿನಕಾಯಿ ಹೊಡೆದ್ಬಿಟ್ಟು ಪೂಜೆ ಮಾಡಿಕೊಂಡು ಬರೋಣ. ಆಮೇಲೆ ವಾರ ವಾರ ಏನು ಹೊಡಿಬೇಕಾಗಿಲ್ಲ ಅಲ್ವಾ? ಹೊಡಿಯೋ ಅವಶ್ಯಕತೆ ಏನೂ ಇಲ್ಲ. ಇದ್ದರೆ ಹೊಡಿಬೋದು, ಇಲ್ಲಾಂದರೆ ಬೇಡ. ಇರೋದ್ರಲ್ಲೇ ಮಾಡ್ಕೊಂಡು ಬರ್ಬೋದು ಕಣಮ್ಮಿ. ಸುಮ್ಮನೆ ಪೂಜೆ ಮಾಡಿಕೊಂಡು ಕೈ ಮುಕ್ಕೊಂಡು ಬಂದರೂ ಸಾಕು ನೋಡು ಭಕ್ತಿಯಿಂದ. ಇರೋರು ವಾರ ವಾರನೂ ತೆಂಗಿನಕಾಯಿ ಹೊಡ್ಕೊಂಡು ಪೂಜೆ ಮಾಡ್ಕೊಂಡು ಬರ್ಬೋದು. ಎಷ್ಟಿದ್ರೆ ಅಷ್ಟರಲ್ಲೇ ಮಾಡ್ಕೊಂಡು ಬರ್ಬೋದು ಕಣಮ್ಮಿ. ಸರಿ ಬಾ ಗೀತಾ, ಬೇಗ ಬೇಗ ಹೋಗೋಣ. ಇವಾಗಲೇ ಲೇಟ್ ಆಯಿತು ನೋಡು. ಮುಂದಿನ ವಾರದಿಂದ ಬೇಗ ಎದ್ಬಿಟ್ಟು ಬೇಗ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮನೆಯೆಲ್ಲ ಒರೆಸ್ಬಿಟ್ಟು ಸಾರಿಸ್ಬಿಟ್ಟು ಬೇಗ ರೆಡಿ ಆಗಿಬಿಟ್ಟು ಬೇಗ ಹೋಗೋಣ. ಇನ್ನೂ ಕತ್ಲಿದ್ದಂಗೆನು. ಸರಿನಾ? ನೀನು ಬೇಗ ರೆಡಿ ಆಗು, ನಾನು ಬರ್ತೀನಿ. ಸರಿನಾ ಗೀತಾ? ಸರಿ ಅಕ್ಕ. ಪೂಜೆಗಳೆಲ್ಲ ಬೆಳಿಗ್ಗೆ ಅಷ್ಟೊತ್ತಿಗೆ ಮಾಡಿದ್ರೇ ನೋಡು ಚೆನ್ನಾಗಿರೋದು, ಒಳ್ಳೆಯದು ಸಹ. ಅಷ್ಟೊತ್ತಿಗೆ ಕತ್ಲಿದ್ದಂಗೆ ಇನ್ನು 6 ಗಂಟೆ ಒಳಗೇನೆ ಮುಗಿಸಿದ್ರೆ ಚೆನ್ನಾಗಿರುತ್ತೆ ಅಲ್ವೇನಕ್ಕ? ಬೆಳಕಾದ್ಮೇಲೆ ಪೂಜೆ ಮಾಡೋಕ್ಕೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ನೋಡು. ಅದಕ್ಕೆ ಕತ್ಲಲ್ಲೇ ಹೋದರೆ ಚೆನ್ನಾಗಿರುತ್ತೆ. ಯಾರು ಓಡಾಡ್ತಾ ಇರೋದಿಲ್ಲ, ಆ ಜನಗಳೂ ನಮಗೂ ಚೆನ್ನಾಗಿರುತ್ತೆ ಪೂಜೆ ಮಾಡೋದಕ್ಕೂ. ಹೌದು ಗೀತಾ, ಪೂಜೆಗಳೆಲ್ಲ 6 ಗಂಟೆ ಒಳಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಾರೆ. ಮುಂದಿನ ವಾರ ನಾವು ಬೇಗ ಬರೋಣ ಬಿಡು. ನಡಿ ಅಕ್ಕ, ಹೋಗೋಣ. ನಾನು ದೂರ ಅಂದ್ಕೊಂಡೆ, ಹತ್ರನೇ ಐತೆ ಉತ್ತಾ. ಪರವಾಗಿಲ್ಲ, ಚೆನ್ನಾಗೇ ಐತಕ್ಕ ಉತ್ತ. ಆವಾಗಲೇ ಯಾರೋ ಪೂಜೆ ಮಾಡ್ದಂಗೆ ಐತೆ. ಅಕ್ಕ, ನೀವಿನ್ನೂ ಯಾವತ್ತೂ ಪೂಜೆ ಮಾಡಿಲ್ವಾ ಉತ್ತಕ್ಕೆ? ಯಾವಾಗಾದರೂ ಮಾಡಿದ್ರೆ ಆವಾಗಲೇ ಇಲ್ಲಿ? ಇಲ್ಲ ಕಣಮ್ಮಿ, ಇದೇ ಫಸ್ಟ್ ಟೈಮು ನಾವಿನ್ನೂ ಬಂದಿರೋದು ಪೂಜೆ ಮಾಡೋದಕ್ಕೆ. ಚೆನ್ನಾಗೇ ಐತಲ್ವ ಉತ್ತಾ? ನಮ್ಗೆ ಹತ್ರನೂ ಆಗುತ್ತೆ. ಮಂಗಳವಾರ ಬರೋದಕ್ಕೆ ಚೆನ್ನಾಗಿರುತ್ತೆ ಹತ್ರ ಇದ್ದರೆ. ಮಂಗಳವಾರ ತಪ್ಪದಲ್ಲೇ ಬರೋಣ ಇಬ್ಬರು, ಆಯಿತಾ? ಇಬ್ಬರು ಬಂದುಬಿಟ್ಟು ಪೂಜೆ ಮಾಡ್ಕೊಂಡು ಹೋಗೋಣ. ಸರಿ ಕಣಕ್ಕ. ಇವಾಗ ಚೊಂಬಲ್ಲಿ ನೀರಿದ್ದಾವಲ್ಲ, ತಗೊಂಬಿಟ್ಟು ಸುತ್ತು ಹಾಕ್ಬಿಟ್ಟು ಪೂಜೆ ಮಾಡಿರಿ. ಫಸ್ಟು ನೀವು ಪೂಜೆ ಮಾಡಿ, ಆಮೇಲೆ ನಾನು ಮಾಡ್ತೀನಿ. ಗೀತಾ, ಫಸ್ಟ್ ನೀರು ಹಾಕ್ಬೇಕಲ್ವಾ ಹುತ್ತು ಸುತ್ತಾನು? ಹೌದು ಅಕ್ಕ, ಫಸ್ಟು ಹುತ್ತು ಸುತ್ತ ನೀರು ಹಾಕ್ಬಿಡಿ. ಹುತ್ತು ಸುತ್ತ ನೀರು ಹಾಕಿದ್ದಾಯ್ತು. ಇವಾಗ ಅರಿಶಿನ ಕುಂಕುಮ ಇಟ್ಬಿಟ್ಟು ಹೂವು ಇಟ್ಬಿಟ್ಟು ಹಾರನೂ ಇಟ್ಬಿಟ್ಟು ಹಾರ ಹಾಕ್ಬಿಟ್ಟು ಪೂಜೆ ಮಾಡಬೇಕು ಅಲ್ವಾ? ಹೌದು ಕಣಕ್ಕ, ಹಾಗೆ ಮಾಡಿ. ಅಕ್ಕ, ಹಾರ ಹಾಕಿದ್ರ ಹೂವು ಇಟ್ಬಿಟ್ರಾ ಹುತ್ತಕ್ಕೆ? ಗೀತಾ, ಆಯಿತು. ಇವಾಗ ಊದ್ಬತ್ತಿ ಹಚ್ಚಿಸೋಣ. ಸ್ವಾಮಿ ದೇವರೇ ಸುಬ್ರಹ್ಮಣ್ಯ ಕಾಪಾಡು ಸ್ವಾಮಿ. ಆದಷ್ಟು ಬೇಗ ಮಕ್ಕಳ ಭಾಗ್ಯ ಕೊಡಪ್ಪ, ಸಂತಾನ ಭಾಗ್ಯ ಕೊಡಪ್ಪ. ನನ್ನ ಪಾಪ ಕರ್ಮಗಳೇನಿದ್ರು ಅವೆಲ್ಲ ಹೋಗೋ ಥರ ಮಾಡಿಬಿಟ್ಟು ನನಗೆ ಸಂತಾನ ಭಾಗ್ಯ ಕೊಡು ಸ್ವಾಮಿ. ಸುಬ್ರಹ್ಮಣ್ಯ ಸ್ವಾಮಿ, ನಾಗಪ್ಪ ಸ್ವಾಮಿ ಕಾಪಾಡು ಸ್ವಾಮಿ. ಬೇಗ ಎಲ್ಲರೂ ಹೆಂಗೆ ಅಂತಿರ್ತಾರೆ, ಬಂಜೆ ಅಂತಿರ್ತಾರೆ. ದಯವಿಟ್ಟು ಕಾಪಾಡು ಸ್ವಾಮಿ. ಸ್ವಾಮಿ ನಾಗಪ್ಪ, ನನ್ನನ್ನು ಕಾಪಾಡು ಸ್ವಾಮಿ. ನನಗೂ ಒಳ್ಳೇದು ಮಾಡು ಸ್ವಾಮಿ. ನನ್ನ ಪಾಪ ಕರ್ಮಗಳು ಸಹ ಎಲ್ಲ ಹೋಗಿಸ್ಬಿಟ್ಟು ನನಗೆ ಒಳ್ಳೇದು ಮಾಡು ಸ್ವಾಮಿ. ಸ್ವಾಮಿ ದೇವರೇ ಕಾಪಾಡಪ್ಪ. ತೆಂಗಿನಕಾಯಿ ಚೆನ್ನಾಗೇ ಹೊಡೆದೈತೆ ಬಿಡಕ್ಕ ಸಮೂಹಕ್ಕೆ. ಸ್ವಲ್ಪ ಹೊತ್ತು ಕುತ್ಕೊಂಡು ಹೋಗೋಣ, ಚೆನ್ನಾಗಿರುತ್ತೆ. ಹೌದಕ್ಕ, ಸ್ವಲ್ಪ ಹೊತ್ತು ಕುತ್ಕೊಂಡು ಆಮೇಲೆ ಪ್ರದಕ್ಷಿಣೆ ಮಾಡಿಕೊಂಡು ಹೋಗೋಣ. ಏನಾದರೂ ಪೂಜೆ ಮಾಡಿದ್ರೆ ಏನೋ ಒಂಥರ ನೆಮ್ಮದಿ ನೋಡು ಮನಸ್ಸಿಗೆ, ಅಲ್ವೇನಕ್ಕ? ಹೌದು ಕಣಮ್ಮಿ, ಪೂಜೆ ಮಾಡಿದ್ರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಆಗುತ್ತೆ ನೋಡು. ಅಕ್ಕ, ಮಂಗಳವಾರ ಬಂದು ಪೂಜೆ ಮಾಡ್ಕೊಂಡು ಹೋಗೋಣ ಕಣಕ್ಕ. ನನಗಂತೂ ಇಷ್ಟ ಆಯಿತು ನೋಡು. ಸರಿ ಬಿಡಮ್ಮಿ, ಮಾಡೋಣ. ಹೆಂಗೋ ಹತ್ರ ಬೇರೆ ಆಯ್ತಲ್ವ ನಮಗೆ. ನಿಮ್ಮ ಮನೆಯವ್ರು ಏನಂದ್ರು ಪೂಜೆ ಮಾಡ್ತೀವಿ ಅಂದರೆ? ಅವ್ರೇನೂ ಅಂದಿಲ್ಲ ಕಣಕ್ಕ. ಪೂಜೆ ಮಾಡೋಕ್ಕೆ ಹೋಗ್ತೀವಿ ಅಂದರೆ ಸರಿ ಮಾಡ್ರಿ ಅಂದರು. ಹೌದೇನು ಅಕ್ಕ? ಇಲ್ಲೆಲ್ಲೂ ಸುಬ್ರಹ್ಮಣ್ಯನ ದೇವಸ್ಥಾನ ಇಲ್ವಾ? ಏನೋ ಕಣಮ್ಮಿ, ನನಗೂ ಇನ್ನೂ ಗೊತ್ತಿಲ್ಲ. ನಮ್ಮ ಅಜ್ಜಿನ ಕೇಳಿ ನೋಡಬೇಕು. ವಾರ ಬಂದು ಪೂಜೆ ಮಾಡ್ಕೊಂಡು ಹೋಗೋಣ ಅಕ್ಕ. ಸರಿ ಬಿಡು ಗೀತಾ, ವಾರ ಬಂದು ಪೂಜೆ ಮಾಡ್ಕೊಂಡು ಹೋಗೋಣ. ಒಳ್ಳೇದಾಗುತ್ತೆ ಅಂದರೆ ಮಾಡಿದ್ರೆ ಆಯಿತು. ಅರಳಿ ಕಟ್ಟೆ ಹತ್ರ ನಾಗರಕಲ್ಲು ಇರುತ್ತಲ್ಲ, ಅದಕ್ಕೂ ಮಾಡ್ಬೋದು ಅಲ್ವಾ? ಹ್ಞೂ ಅಕ್ಕ, ಅದಕ್ಕೂ ಮಾಡ್ಬೋದು. ಅರಳಿ ಕಟ್ಟೆ ಹತ್ರ ಇರುತ್ತಲ್ವಾ ನಾಗರಕಲ್ಲು, ಅದಕ್ಕೂ ಪೂಜೆ ಮಾಡ್ಬೋದು. ಅರಳಿ ಕಟ್ಟೆ ಹತ್ರ ಬೇವಿನ ಮರ ಮತ್ತು ಅರಳಿ ಮರ ಇರುತ್ತಲ್ವಾ, ಆ ಗಾಳಿ ಅಂದರೆ ಅಲ್ಲಿನ ವಾತಾವರಣ ನಮ್ಮ ಗರ್ಭಕೋಶಕ್ಕೆ ಒಳ್ಳೇದಂತೆ ನೋಡು. ಅಲ್ಲಿ ಪ್ರದಕ್ಷಿಣೆ ಹಾಕಿದ್ರೆ 5, 9 ಆ ಥರ ಒಳ್ಳೇದಂತೆ ಕಣಕ್ಕ. ಡೈಲಿ ಪೂಜೆ ಮಾಡಿಕೊಂಡು ಪ್ರದಕ್ಷಿಣೆ ಹಾಕ್ಕೊಂಡು ಬಂದರೆ ಒಳ್ಳೇದಂತೆ. ಕಣಮ್ಮಿ, ಹಂಗಂತಾರೆ ದೊಡ್ಡವರು. ನಮಗೆ ಸ್ವಲ್ಪ ದೂರ ಅಲ್ವಾ ಅರಳಿ ಕಟ್ಟೆ, ಅದಕ್ಕೆ ನಾವಿಲ್ಲೇ ಮಾಡೋಣ ಬಿಡು. ಇದು ಒಳ್ಳೇದೇ ಬಿಡು. ಸುಬ್ರಹ್ಮಣ್ಯ ದೇವಸ್ಥಾನ ಇರುತ್ತಲ್ವ, ಅಲ್ಲಿ ಪೂಜೆ ಮಾಡಿದ್ರು ಒಳ್ಳೆಯದು, ಉತ್ತಕ್ಕೆ ಪೂಜೆ ಮಾಡಿದ್ರು ಒಳ್ಳೆಯದು. ಅರಳಿ ಕಟ್ಟೆ ಹತ್ರ ಇರೋ ನಾಗರಕಲ್ಲಿಗೆ ಪೂಜೆ ಮಾಡಿದ್ರು ಒಳ್ಳೆಯದು ಅಲ್ವೇನಕ್ಕ? ಹೌದು ಕಣಮ್ಮಿ, ಎಲ್ಲಿ ಬೇಕಾದರೂ ಮಾಡ್ಬೋದು. ನಮಗೆ ಉತ್ತನೇ ಹತ್ರ ಅಲ್ವಾ, ಇಲ್ಲೇ ಮಾಡೋಣ ಬಿಡು. ಇಲ್ಲೇ ಚೆನ್ನಾಗೈತೆ ನೋಡು. ಇನ್ನು ನಾಗರ ಪಂಚಮಿ ದಿನ ಹುತ್ತಕ್ಕೆ ಹಾಲು ಸಹ ಹಾಕ್ತಾರೆ ಅಲ್ವಾ? ಹೌದು ಕಣಕ್ಕ.
ಅಕ್ಕ ನಾವು ಸುಮ್ಮನೆ ಪೂಜೆ ಮಾಡ್ಕೊಂಡು ಹೋಗೋಣವಾ ಮಂಗಳವಾರ ಮಂಗಳವಾರ? ಹ್ಞೂ ಸರಿ ಬಿಡಮ್ಮಿ. ಅಕ್ಕ ಹೋಗೋಣ ಇನ್ನ? ಸರಿ ನಡಿಯಮ್ಮಿ ಹೋಗೋಣ. ತಿಂಡಿ ಅಡುಗೆ ಎಲ್ಲ ಮಾಡಿಟ್ಟು ಬಂದಿದ್ದೀರಾ ಅಕ್ಕ ಅವಾಗ್ಲೇನು? ಮುಗೀತಾ? ತಿಂಡಿ ಎಲ್ಲ ಮಾಡಿಟ್ಟು ಬಂದಿದ್ದೀನಿ ಅವಾಗಲೇ, ಮತ್ತೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ಎದ್ದು ತಿಂಡಿ ಎಲ್ಲ ರೆಡಿ ಮಾಡಿ ಈ ಕಡೆ ಬಂದೆ ನೋಡು. ನಾನು ಆವಾಗಲೇ ತಿಂಡಿ ಎಲ್ಲ ಮಾಡಿದ್ದೀನಿ ಕಣಕ್ಕ. ಇವಾಗ ಹೋಗಿ ತಿಂದ್ಬಿಟ್ಟು ರೆಡಿ ಆಗೋದು, ಕೆಲ್ಸಕ್ಕೆ ಹೋಗೋದಕ್ಕೆ ಅಷ್ಟೇ. ಹ್ಞೂ ಸರಿ ಕಣಮ್ಮಿ, ನಾನು ಹೋಗ್ತೀನಿ ಇವಾಗ, ಹೋಗ್ಬಿಟ್ಟು 8 ಕಾಲಕ್ಕೆ ಬರ್ತೀನಿ. ಹ್ಞೂ ಸರಿ ಅಕ್ಕ. ಓಕೆ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.